ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ಒಂದು ಹೆಲ್ತಿಯಾದಂತಹ ತರಕಾರಿಯಿಂದ ಒಂದು ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ತರಕಾರಿ ಅಂತ ಯಾರು ಹೇಳ್ಬೋದಾ? ಇದು ಬಂದು ನಮ್ಮ ಹೆಲ್ತಿಯಾದಂತಹ ತರಕಾರಿ, ಅದೇ ನಮ್ಮ ಹೀರೆಕಾಯಿ. ಸೊ ಇವತ್ತು ಹೀರೆಕಾಯಿಯಿಂದ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಥರದ್ದು ಒಂದು ಎಳೆ ಹೀರೆಕಾಯಿನ ತಗೊಂಡು, ಬೀಜಗಳು ಜಾಸ್ತಿ ಬಲ್ತಿಲ್ದೇ ಇರುವಂಥ ಹೀರೆಕಾಯಿನ ತಗೊಳ್ಳಿ. ಸೊ ಇದರಿಂದ ನಾವು ಇವತ್ತೊಂದು ಚಟ್ನಿಯನ್ನು ಮಾಡೋಣ. ಇದು ಕೆಡದೇ ಇರೋ ಥರ 15 ದಿನದವರೆಗೂ ಇಡಬಹುದು. ಸೊ ಇದಕ್ಕೆ ಯಾವ್ಯಾವ ರೀತಿಯ ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಂತ ಅಂದರೆ, ಹೀರೆಕಾಯಿ ಬೇಕಾಗುತ್ತೆ, ಅದ್ರ ಜೊತೆ ಒಂದು ದಪ್ಪ ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು, ಅರಿಶಿಣ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಒಂದು 5ರಿಂದ 6 ಮೆಣಸಿನ್ಕಾಯಿ, ಮತ್ತು ಒಂದು 10ರಿಂದ 12 ಬೆಳ್ಳುಳ್ಳಿ, ಸ್ವಲ್ಪ ಹುರಿದಿಟ್ಟಿರುವಂತಹ ಕಡಲೆ ಬೀಜ ಬೇಕಾಗುತ್ತೆ. ಸೊ ಕಡಲೆ ಬೀಜ ಆ್ಯಡ್ ಮಾಡೋದ್ರಿಂದ ಒಂದು ಚಟ್ನಿಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಸೊ ಗಟ್ಟಿಯಾಗಿ ಬರುವಂತೆ. ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಬೆಲ್ಲವನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ನಮ್ಮ ಮನೇಲಿ ಯಾರು ಸ್ವೀಟನ್ನು ಅಷ್ಟು ಇಷ್ಟಪಡೋದಿಲ್ಲ, ಬಟ್ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿಕೊಂಡ್ರೆ ಇದು ಸಹ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಳ್ಳೋಣ. ಸೊ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾನಿಗೆ ಫಸ್ಟು ನಾವು ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿನ ಹಾಕಿಕೊಳ್ಳೋಣ. ಓಕೆ, ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಏನಿದೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಇದು ಬ್ರೌನಿಶ್ ಆಗೋದಾಗ ನಾವು ಇದಕ್ಕೆ ಬೇರೆ ಪದಾರ್ಥಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹೀರೆಕಾಯಿ ಹೇಗೆ ಅಂತ ಅಂದರೆ, ಯೂಶ್ವಲಾಗಿ ಹೀರೆಕಾಯಿನ ಸಾಂಬಾರ್ಗೆ ಹಾಕಿ ಮಾಡ್ತೀವಿ, ಇಲ್ಲ ಹೀರೆಕಾಯಿ ಬಜ್ಜಿ ಮಾಡ್ತೀವಿ. ಆದರೆ ಹೀರೆಕಾಯಿ ಚಟ್ನಿಯನ್ನು ಮಾಡೋದು ತುಂಬ ರೇರು. ಬಟ್ ಇದನ್ನು ಮಕ್ಕಳಿಗೆಲ್ಲ ಡೈರೆಕ್ಟಾಗಿ ಈಗ ಬಜ್ಜಿ ಎಲ್ಲ ಏನು ಮಾಡ್ತಾರೆ, ಆಚೆ ತಿಂತಾರೆ, ಒಳಗಡೆ ಹೀರೆಕಾಯಿನ ತೆಗೆದಾಗೆ ಇಡ್ತಾರೆ. ಸೊ ಅದೇ ಈ ಥರ ಚಟ್ನಿ ಮಾಡಿ ಕೊಟ್ಟಾಗ, ಅದಕ್ಕೆ ತುಪ್ಪ ಎಲ್ಲ ಸೇರಿಸಿ ಕೊಟ್ಟಾಗ ಮಕ್ಕಳಿಗೆ ತರಕಾರಿ ಒಳಗೆ ಹೋಗುತ್ತೆ. ಸೊ ಅವರು ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಇರ್ಬೋದು. ಸೊ ಇದು ಒಂದು ಗ್ರೀನ್ ವೆಜಿಟೇಬಲ್ ಆಗಿರೋದ್ರಿಂದ ಎಲ್ಲ ರೀತಿಯ ಕಲರ್ ವೆಜಿಟೇಬಲ್ಸ್ಗಳು ಸಹ ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ. ಸೊ ಆದ್ದರಿಂದ ಇದನ್ನು ನಾವು ನಮ್ಮ ಡೈಲಿ ಒಂದು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಮತ್ತು ಈ ಚಟ್ನಿನ ಹೇಗೆ ಅಂದರೆ, ನೀರು ಹಾಕ್ತೇ ರುಬ್ಬೋದ್ರಿಂದ ನಾವೊಂದು 10ರಿಂದ 15 ದಿನ ಸ್ಟೋರ್ ಮಾಡಿ ಇಡ್ಬೋದು. ಸೊ ಇದು ತುಂಬ ದಿನಗಳ ತನಕ ಇದು ಹಾಳಾಗೋದಿಲ್ಲ. ಸೊ ಇದನ್ನು ನೀಟಾಗಿ ಇಟ್ಕೊಂಡು ನಾವು ರಿಪೀಟೆಡಾಗಿ ಯೂಸ್ ಮಾಡ್ಬೋದು. ಮತ್ತು ಈ ಚಟ್ನಿ ಅನ್ನಕ್ಕಾಗಲಿ, ಚಪಾತಿ, ರೊಟ್ಟಿ, ಪೂರಿ ಎಲ್ಲಕ್ಕೂ ತುಂಬ ಚೆನ್ನಾಗಿ ಹೊಂದುತ್ತೆ. ಸೊ ಯಾವುದೇ ರೀತಿಯ ಕಾಂಬಿನೇಷನ್ ಜೊತೆ ಇರಬೇಕಾದ್ರೂ ತಿನ್ಬೋದು. ಒಂದು ದೋಸೆ, ಇಡ್ಲಿ ಎಲ್ಲದಕ್ಕೂ ಭಾಳ ಟೇಸ್ಟಿಯಾಗಿರುತ್ತೆ. ಸೊ ಈ ಹೀರೆಕಾಯಿ ಸ್ವಲ್ಪ ಬಾಗ್ತಾ ಇದೆ. ಸೊ ಇದಕ್ಕೆ ನಾವು ನೆಕ್ಸ್ಟು ಒಂದು ಆನಿಯನ್ನ ಆ್ಯಡ್ ಮಾಡೋಣ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮಿಂದ ಸ್ವಲ್ಪ ಬಿಗ್ ಸೈಜ್ ಆನಿಯನ್ನ ತೊಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ಕ್ವಾಂಟಿಟಿನ ಡಿಸೈಡ್ ಮಾಡ್ಕೋಬಹುದು. ಸೊ ನಾನೀಗ ಹೀರೆಕಾಯಿಗೆ ಆನಿಯನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವನ್ನೆಲ್ಲ ಹುರ್ಕೊಂಡಾಗ ತುಂಬ ಟೇಸ್ಟಿಯಾಗಿ ಇರುತ್ತೆ. ಯಾವುದೇ ಪದಾರ್ಥಗಳನ್ನ ಹುರ್ಕೊಂಡು ಮಾಡಿದರೆ, ಒಂದು ಸಾಂಬಾರೇ ಆಗಲಿ, ಒಂದು ಗ್ರೇವಿನೇ ಆಗಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾವೀಗ ಬೆಳ್ಳುಳ್ಳಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ ಇದೆಲ್ಲ ಮಕ್ಕಳಿಗೆ ನಾವು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ. ಸೊ ಯಾವುದೇ ರೀತಿಯ ಫುಡ್ ಐಟಮ್ಸ್ಗಳಲ್ಲಿ ಈ ಥರ ಆ್ಯಡ್ ಮಾಡಿಕೊಂಡಾಗ ಅವರು ಬೇಡ ಅನ್ನಲ್ಲ, ತುಂಬ ಚೆನ್ನಾಗಿ ತಿಂತಾರೆ. ಸೊ ಅದ್ರ ಜೊತೆಗೆ ನಾನೀಗ ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ಎಲ್ಲ ಗ್ರೀನ್ ವೆಜಿಟೇಬಲ್ಸ್. ಸೊ ಮಕ್ಕಳು ಎಲ್ಲ ಇದನ್ನೆಲ್ಲ ಡೈರೆಕ್ಟಾಗಿ ಅದೇ ಚಿಕನ್ ಆ ಥರದಲ್ಲಿ ಹಾಕಿದ್ದೀನಿ, ಈರುಳ್ಳಿಗಳನ್ನೆಲ್ಲ ತೆಗೆದಿರ್ತಾರೆ. ಸೊ ಅದೇ ಈ ರೀತಿ ಮಾಡಿದಾಗ ಚಟ್ನಿಯಲ್ಲಿ ಚಪಾತಿಗೆಲ್ಲ ರೋಲ್ ಮಾಡಿ ಕೊಟ್ಟರೆ ನನ್ನ ಮಗಳಂತೂ 1ರಿಂದ 2 ಚಪಾತಿ ತಿಂದು ಮುಗಿಸ್ಬಿಡ್ತಾರೆ. ಸೊ ಇದು ಹುರ್ಕೊಳ್ಳೋದ್ರಿಂದ, ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನೆಲ್ಲ ಹುರ್ಕೊಳ್ಳೋಣ. ಸೊ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ನಾನು ಆ್ಯಡ್ ಮಾಡಿ ಹುರ್ಕೊಳ್ತಾ ಇದ್ದೀನಿ. ಬಟ್ ಈ ಕಡಲೆ ಬೀಜನ ನಾನು ಸಪ್ರೇಟಾಗಿ ಹುರಿದಿಟ್ಟಿರೋದ್ರಿಂದ ಇದ್ರ ಜೊತೆಗೆ ಲಾಸ್ಟಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಆ್ಯಡ್ ಮಾಡೋಣ.
ಸೊ ಈ ರೀತಿ ಹುರ್ಕೊಂಡು ಸಿಪ್ಪೆಲ್ಲ ತೆಗೆದಿಟ್ಟಿದ್ದೀನಿ. ಸೊ ಈಗ ಈ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡ್ಬೋದು. ಸೊ ನಿಮ್ಮ ಮನೇಲಿ ಏನಾದ್ರು ತುಂಬ ಜನ ಇದ್ದಾರೆ, ಇಲ್ಲ ನೀವು ತುಂಬ 15 ದಿನ ಎಲ್ಲ ಜಾಸ್ತಿ ಸ್ಟೋರ್ ಮಾಡಬೇಕು ಅಂತ ಅಂದರೆ ಒಂದು ದೊಡ್ಡ ಹೀರೆಕಾಯಿಯನ್ನು ತೊಗೋಬೋದು, ಮತ್ತು 1-2 ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಎಕ್ಕೋದಿಗೆ ಪೇಸ್ಟ್ ಅದನ್ನು ನೀವು ಡಿಸೈಡ್ ಮಾಡಿ ತಗೊಳ್ಳಿ. ಓಕೆ. ಸೊ ನಮ್ಮ ಮನೆಯಲ್ಲಿ ಸಣ್ಣ ಮಗು ಇರೋದ್ರಿಂದ ಅವಳು ಯಾವುದೇ ರೀತಿ ತರಕಾರಿಗಳನ್ನ ಕೊಟ್ಟರೆ ಅವಳು ತಿನ್ನೋದೇ ಇಲ್ಲ. ಸೊ ನಾನು ಅವಳಿಗೆ ಯಾವಾಗಲೂ ಈ ಥರ ತರಕಾರಿಗಳನ್ನಾಗಲಿ ಕರ್ಬೇವಿನ ಸೊಪ್ಪಾಗಲಿ ಪ್ರತಿಯೊಂದು ಇದನ್ನು ಗ್ರೈಂಡ್ ಮಾಡಿ ಕೊಡ್ತೀನಿ. ಸೊ ಅವಳಿಗೆ ಅದು ಎಲ್ಲ ರೀತಿಯಲ್ಲಿ ಇವನು ಕರ್ಬೇವಿನ ಸೊಪ್ಪು ಕಣ್ಣಿಗಾಗಲಿ ಕೂದಲಿಗಾಗಲಿ ತುಂಬ ಒಳ್ಳೆಯದು. ಅವಳಿಗೆ ಹಾಗೆ ಚಿಕನ್ದಲ್ಲಿದೆ ತಿನ್ನಮ್ಮ ಅಂತ ಅಂದರೆ ತಿನ್ನೋದೇ ಇಲ್ಲ. ಸೊ ಅದೇ ಈ ಥರ ಗ್ರೈಂಡ್ ಮಾಡಿ ಚಟ್ನಿಗಳಿಗೆ ಹಾಕಿ ಕೊಟ್ಟರೆ ಸುಮ್ಮನೆ ತಿಂತಾರೆ. ಸೊ ಆಗ ಅವರಿಗೆ ಎಲ್ಲ ಅವರು ಹೆಲ್ತಿಯಾಗಿರೋಕ್ಕೆ ಫುಡ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಸ್ವಲ್ಪ ಇದು ಚೆನ್ನಾಗಿ ಬಾಡ್ತಾ ಇದೆ. ಇದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಾಗ ನೀವು ನೋಡ್ಬೋದು, ಹೀರೆಕಾಯಿನ ಈಗ ಸ್ಕ್ವೀಸ್ ಮಾಡಿದರೆ ಅದು ಈ ಥರ ಕಟ್ ಆಗುತ್ತೆ. ಸೊ ಅಲ್ಲಿಗೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ಇನ್ನೂ ಸ್ವಲ್ಪ ಬೇಕಂದರೆ ನೀವು ಬೇಯಿಸ್ಕೋಬೋದು. ಸೊ ಈಗ ಇದಕ್ಕೆ ನಾವು ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡೋಣ. ಉಪ್ಪನ್ನು ಸಹ ಇಲ್ಲ ಆ್ಯಡ್ ಮಾಡ್ಕೋಬೋದು, ಇಲ್ಲ ನೀವು ಲಾಸ್ಟಲ್ಲಿ ಬೇಕಾದ್ರೂ ಮಾಡ್ಬೋದು. ಸೊ ಈಗ ಸ್ವಲ್ಪ ನಾನು ಅರಿಶಿಣವನ್ನು ಆ್ಯಡ್ ಮಾಡಿದ್ದೀನಿ. ನಾನು ಸ್ವಲ್ಪ ಜೀರಿಗೆಯನ್ನು ಸಹ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಹಾಕಿದ್ರೂ ಆಗುತ್ತೆ, ಇಲ್ಲ ನೀವು ಲಾಸ್ಟಲ್ಲಿ ನೋಡಿಕೊಂಡು ಹಾಕೋಬೋದು. ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ, ನಾನು ಇದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಉಟ್ಕೊಂಡು ಚೆನ್ನಾಗಿ ಆರಿದ ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ನಮಗೊಂದು ಚಿಕ್ಕ ಕ್ವಾಂಟಿಟಿ ಬರುತ್ತೆ, ಚಿಕ್ಕ ಟೆಕ್ಸ್ಚರ್ ಬರುತ್ತೆ. ಸೊ ಚಿಕ್ಕದಾಗಿದ್ದಾಗ ನಮಗೆ ಒಂದು ತಿನ್ನಲಿಕ್ಕಾಗಲೇ ಎಲ್ಲ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ. ಸೊ ಆ ಸ್ಟೀಮಲ್ಲೇ ಇದೇನಿದೆ ಹುಣಸೆಹಣ್ಣು ಇದೆಲ್ಲ ಸ್ವಲ್ಪ ಬೆಚ್ಚಗೆ ಆದರೆ ಸಾಕು. ಸೊ ಆರಿದ ಮೇಲೆ ನಾನು ಇದನ್ನು ಗ್ರೈಂಡಿಂಗಿಗೆ ಹಾಕಿ ತೋರಿಸ್ತೀನಿ. ಸೊ ಒಂದು ಮಿಕ್ಸಿ ಗ್ರೈಂಡರ್ನ ತೆಗೆದುಕೊಳ್ಳೋಣ. ಸೊ ಅದಕ್ಕೆ ಹಾಕಿ ಸೊ ಈಗ ನಾನೊಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೇ ಹುರಿದಿಟ್ಟಿರುವಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ಉಪ್ಪನ್ನು ಹರಳುಪ್ಪನ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಪುಡಿ ಉಪ್ಪನ್ನಾದರೂ ಯೂಸ್ ಮಾಡ್ಬೋದು, ನೋಡಿಕೊಂಡು ಹಾಕಿಕೊಳ್ಳಿ. ಸೊ ಇದನ್ನು ರುಬ್ಬೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ಈ ಥರ ಟೆಕ್ಸ್ಚರ್ ಬಂದಿದೆ. ಇದು ಸ್ವಲ್ಪ ಗಟ್ಟಿಯಾಗೇನೆ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ನಾನಿದು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ ರುಬ್ಕೋಬೇಕಾದ್ರೆ. ಸೊ ನೀರು ಆ್ಯಡ್ ಮಾಡದೇ ಇರೋದ್ರಿಂದ ಇದು ಹಾಳಾಗೋದಿಲ್ಲ. ಸೊ ಇದನ್ನು ನಾವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಡ್ಬೋದು. ಇಟ್ ವಿಲ್ ಕಮ್ ಲೈಕ್ 15 ದಿನಕ್ಕಿಂತ ಹೆಚ್ಚಿನ ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ನಾವು ಯೂಸ್ ಮಾಡ್ಬೋದು. ಸೊ ಇನ್ನೂ ಬೇಕಾದ್ರೆ ಸ್ವಲ್ಪ ನುಣ್ಣಗೆ ಬೇಕಂದರೆ ರುಬ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಗೆ ಇದೇ ಟೆಕ್ಸ್ಚರಲ್ಲಿ ಸಾಕು ಅಂದರೆ ಸೊ ಇದೇ ಥರ ಸ್ವಲ್ಪ ದಪ್ಪ ದಪ್ಪವಾಗಿ ರುಬ್ಕೊಳ್ಳಿ. ಇದಕ್ಕೆ ನೀವು ತುಪ್ಪ ಎಲ್ಲ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ. ಸೊ ಈ ಥರ ಒಮ್ಮೆ ನೀವು ಮನೇಲಿ ಮಾಡಿ ನಿಮ್ಮ ಮಕ್ಕಳಿಗೂ ಎಲ್ಲ ತಿನ್ಲಿಕ್ಕೆ ಕೊಡಿ. ಹಾಗೂ ಸ್ಟೇ ಹೆಲ್ತಿ ಆ್ಯಂಡ್ ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿಯ ಉತ್ತಮವಾದಂತಹ ಹೆಲ್ತಿ ವಿಡಿಯೋಸ್ಗಳು ಪ್ಲೀಸ್ ಡೂ ಫಾಲೋ. ಥ್ಯಾಂಕ್ ಯು.